ಪರಿಪಾಲಿಸು. ಕೃಷಿತೋ ನಾಸ್ತಿ ದುರ್ಭಿಕ್ಷಂ. ಕೃಷಿಯನ್ನು ಮಾಡಿ ಜೀವನವನ್ನು ಸಾಗಿಸಿದೆ ಉಂಟಾದ್ರೆ ನಮ್ಮ ಬದುಕು ಎನ್ನುವುದು ಉತ್ತಮವಾಗುವುದಕ್ಕೆ ಸಾಧ್ಯ, ಅಂತೆಯೇ ಪಾವನವಾಗುವುದಕ್ಕೆ ಸಾಧ್ಯ. ಇದನ್ನು ಕಂಡುಕೊಂಡವನು ನಾನು. ಹೇಳಿ ಕೇಳಿ, ಚೋಳ ರಾಜ್ಯವಿದು. ಇಲ್ಲಿನ ಅರಸನಾಗಿ ಮೆರೆಯುವಂತಹ ಭಾಗ್ಯ ನನಗೆ ಒದಗಿ ಬಂದಿದೆ. ಸತ್ಪ್ರಜೆಗಳನ್ನು ಸದಾ ಸಂರಕ್ಷಣೆಯನ್ನು ಮಾಡಿಕೊಂಡು ಬರುವಂತಹ ಹೊಣೆಗಾರಿಕೆ ನನ್ನಲ್ಲಿದೆ. ಎಲ್ಲವರು ಹೇಳುವುದು ವೃತ್ತಿಪಾಲಕ ಪಾಕದತ್ತನ ಆಳ್ವಿಕೆಯಲ್ಲಿ ಇಂಚಿತ್ತು ಕುಂದು ಕೊರತೆ ಇಲ್ಲ ಎಂಬುದಾಗಿ. ಗೋಪಾಲಕರನ್ನು ಹೊನಕ್ಕೆ ಅಟ್ಟಿದ್ದೇನೆ. ಕಷ್ಟ ಬಂದು ನಿಂತ್ಕೊಳ್ಳಿಕ್ಕಾಗುದಿಲ್ಲ, ತಡಲಿಕ್ಕಾಗುದಿಲ್ಲ. ಎರಡನೇ ಜಾಮದಲ್ಲಿ ಶುರು ಮಾಡಿದ್ದೇನೆ. ನಿಮ್ಮ ಆಜ್ಞೆಯ ಮೇಲೆಗೆ ನಾವು ಗುಡ್ಡೆಗೆ ಹೋದೆವು ರಾಯ್ರೆ. ಕಪಿಲೆ ಹಸು ಉಂಟಲ್ಲ, ನಾವು ಹೇಳಿದಾಗ ಕೇಳುದಿಲ್ಲ ರಾಯ್ರೆ. ಒಂದು ಹುತ್ತಕ್ಕೆ ಹಾಲನ್ನು ದುರಿಸ್ತಾ ಉಂಟು ರಾಯ್ರೆ, ಭಾರಿ ಕಷ್ಟ ಉಂಟು. ನಮಗೆ ಸರಿಯಾಗಿ ಹಾಲು ಉಡಿಸದ ನಮ್ಮ ಕಪಿಲೆ ಅಲ್ಲಿ ಹಾಲನ್ನು ಸ್ರವಿಸುತ್ತಿರುವ ಪ್ರದೇಶವನ್ನು ಕಂಡೆವು ಪ್ರಭುವೇ. ಇಲ್ಲಿ ಹಾಲನ್ನು ಬಚ್ಚಿಟ್ಟುಕೊಂಡು ಅಲ್ಲಿ ಅದು ಹಾಲು ಸ್ರವಿಸುವುದನ್ನು ಕಂಡೆವು ಪ್ರಭು. ಹೌದು ಪ್ರಭು, ನಮ್ಮ ಅರಮನೆಯಿಂದಲೇ ಓಡಿ ಹೋಗಿ ಮುದ್ದಕ್ಕೆ ಹಾಲನ್ನು ಸ್ರವಿಸುತ್ತಿತ್ತು. ನಾವು ಅದನ್ನು ತಡೆಯಲು ಎಷ್ಟು ಪ್ರಯತ್ನಿಸಿದರೂ ಅದು ಕದಲಿಲ್ಲ. ತನ್ನ ಪ್ರವೃತ್ತಿಯನ್ನು ಮಾಡುತ್ತಲೇ ಇತ್ತು ಪ್ರಭು. ಹಾಗಾಗಿ ನಾವು ಹೆದರಿಕೊಂಡು ಓಡಿ ಬಂದೆವು ಪ್ರಭುವೇ, ತಮ್ಮಲ್ಲಿ ದೂರಿಕೊಂಡೆವು. ಅಲ್ಲ, ಚಿಂತಿಸಬೇಡಿ, ಧೈರ್ಯ ತಾಳಿ. ನೀವು ಇದೆಲ್ಲ ಸಮಸ್ಯೆ ಆಗಿದೆ ಅಲ್ಲ, ಹಾಗಾದರೆ ನಾವು ಅತ್ತ ಕಡೆ ತೆರಳೋಣ. ಏನಾಗಿದೆ ನೋಡೋಣ. ನನ್ನ ಹಸಿವನ್ನ ನೀಗಿಸಿಕೊಳ್ಳುತ್ತಾ ಇದ್ದೆ. ಏನೂ ಅರಿಯದ ಹಸುವಿಗೆ ಘಾತಿಸಿದೆಯಾ? ನೀನು ಮಾಡಿದಂತಹ ಕೃತ್ಯ ಪಿಶಾಚಿ ಕೃತ್ಯ. ಪಿಶಾಚತ್ವವನ್ನು ಮೆರೆದಂತಹ ನೀನು ಪಿಶಾಚಿ. ಅಪರಾಧಿಯಲ್ಲದ ಎನ್ನ ನೀ ಬಳಿಯಿಂದ ಶಪಿಸಿದೆ ಕರುಣಾಕರ
ಹಾಕುತ್ತಾ ಇದ್ದೆ. ಸ್ವಾಮಿ, ತಿಳಿಯದೆ ಮಾಡಿದ ಅಪರಾಧವನ್ನು ನೀವು ಮನ್ನಿಸಬೇಕು. ಕ್ಷಮಿಸಿ. ನಾನು ಗೋವೆಗೆ ಹೊಡೆದ ಸಂದರ್ಭದಲ್ಲಿ ಪಿಶಾಚಿ ಆಗು ಹೌದು ಎನ್ನುವ ಹಾಗೆ ಘೋರ ಶಾಪವನ್ನು ಇಟ್ಟಿರಿ. ಓರ್ವ ರಾಜನಾದವ ಸತ್ಪ್ರಜೆಗಳನ್ನು ಸಂರಕ್ಷಿಸುವಂತಹ ಹೊಣೆಗಾರಿಕೆ ಇದ್ದವ ಈ ರಾಜನಾದವ ಪಿಶಾಚಿ ಆಗಿರುವುದು ಹೇಗೆ ಸಾಧ್ಯ? ಚೋಳರಾಜ ತಪ್ಪನ್ನು ಮನ್ನಿಸಿ ಈ ತಪ್ಪಿಗೆ ಪರಿಹಾರವನ್ನು ನೀಡಬೇಕು. ಚೋಳರಾಜ, 33 ಕೋಟಿ ದೇವತೆಗಳು ಆವಾಸವಾಗಿರುವಂತಹ ಧೇನುವನ್ನ ನೀನು ಘಾತಿಸಿದೆ. ಆ ಘಾತವನ್ನ ನಾನು ನನ್ನ ಹಣೆಯಲ್ಲೇ ಧರಿಸಿದವನಿದ್ದೇನೆ. ಆದರೆ ನೀನು ಮಾಡಿದ್ದು ತಪ್ಪು, ಪಿಶಾಚಿ ಕೃತ್ಯ. ಹಾಗಾಗಿ ನಿನಗೆ ಶಪಿಸಿದ್ದೇನೆ. ಶ್ರೀಮನ್ನಾರಾಯಣನಿತ್ತಂತಹ ಶಾಪ ಹುಸಿಯಾಗುವುದುಂಟೆ? ಖಂಡಿತವಾಗಿ. ಆದರೂ ನಿನ್ನ ಕ್ಷಮೆಯನ್ನ ನಾನು ಸ್ವೀಕರಿಸಿದ್ದೇನೆ. ಶರಣಾಗತಿಯನ್ನ ಕೊಟ್ಟಿದ್ದಿ. ಇದೋ ನಿನಗೆ ಪರಿಮಾರ್ಜನೆಯ ಮಾರ್ಗವನ್ನ ಹೇಳುತ್ತೇನೆ, ಕೇಳು. ಮುಂದೊಂದು ದಿನ ಆಕಾಶರಾಯ ತನ್ನ ಮಗಳಾದಂತಹ ಪದ್ಮಾವತಿಯನ್ನ ನನಗೆ ಧಾರೆ ಎರೆದು ಕೊಡುತ್ತಾನೆ. ಆ ಸಂದರ್ಭದಲ್ಲಿ ಮಾವನ ಬಳುವಳಿಯಾಗಿ ಹೊನ್ನ ಕಿರೀಟವನ್ನ ನಾನು ಧರಿಸ್ತೇನೆ. ಆ ಕ್ಷಣ 6 ಗಳಿಗೆಗಳ ಕಾಲ ಆ ಮಂಗಳ ಕಾರ್ಯವನ್ನ ನೀನು ನೋಡಿದೆ ಅಂತಾದ್ರೆ ನಿನ್ನ ಪಿಶಾಚಿ ಜನ್ಮವು ತೊಲಗಿ ಮರು ಜನ್ಮಕ್ಕೆ ನೀನು ಮುನ್ನಡಿ ಇಡುತ್ತಿ. ಚಿಂತಿಸಬೇಡ. ಆಗಲಿ ಸ್ವಾಮಿ. ವೇಣುವಿಗೆ ಹೊಡೆದ ಏಟನ್ನ ನಾನು ಧರಿಸಿದ್ದೇನೆ. ಇದಕ್ಕೆ ಔಷಧವನ್ನ ಹುಡುಕಿಕೊಂಡು ಔಷಧಿ ವನವನ್ನ ಪ್ರವೇಶಿಸುತ್ತೇನಂತೆ. ಕೋಪ ಇದ್ದವನಿಗೆ ತಾನು ಯಾರು ಎಂಬುದೇ ಅರಿವಾಗುವುದಿಲ್ಲವಂತೆ. ಹಾಗಿರುವಾಗ ನಿನ್ನನ್ನು ನೀನು ಯಾರು ಎಂಬುದನ್ನು ಅರಿಯದೆ ನನ್ನನ್ನು ಯಾರೆಂದು ಅರಿತುಕೊಳ್ಳಬಲ್ಲೆ ಏನಯ್ಯ? ಇದೋ ಮೌಲ್ಯ. ಆಗಬಹುದಲ್ವೇ? ಹಾಗಿದ್ದರೆ ನನ್ನ ಅವಸ್ಥೆಗೊಂದು ವ್ಯವಸ್ಥೆ ಆಯಿತು. ಆದರೆ ಹೊಟ್ಟೆ ತಾಳ ಹಾಕ್ತಾ ಇದೆ. ಭೂಲೋಕಕ್ಕೆ ಬಂದಿದ್ದೇನೆ, ತಾಪ ಹೆಚ್ಚಾಗಿದೆ. ಲಾಲನೆ ಪಾಲನೆ ಮಾಡುವುದಕ್ಕೊಂದು ಅಮ್ಮ ಬೇಕಲ್ಲ, ಅಮ್ಮನನ್ನ ಒದಗಿಸಿಕೊಡ್ತೀಯಾ? ಎಲ್ಲಾ ಪ್ರಶ್ನೆಗಳಿಗೆ ನನ್ನಲ್ಲಿ ಉತ್ತರವಿದೆ. ಅಲ್ಲಿ ನೋಡಿ, ಕಾಣಿಸ್ತಾರೆ. ಓಹೋ, ಖಂಡಿತ ಖಂಡಿತ. ನಿಮಗೆ ಸರಿಯಾದ ಲಾಲನೆ ಪಾಲನೆ ಎಲ್ಲವನ್ನೂ ಮಾಡ್ತಾರೆ. ಅವರು ಬೇರೆ ಯಾರು ಅಲ್ಲ, ಬಹುಳಾದೇವಿ. ಓಹೋ, ಅವರು ನಿಮಗೆ ಬೇಕಾದಂತ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಸ್ವಾಮಿ. ಅಲ್ಲಿಗೆ ನಾನು ದಾರಿಯನ್ನು ತೋರಿಸುತ್ತೇನೆ. ಬನ್ನಿ ಬನ್ನಿ. ಹಾಗಾದ್ರೆ